ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ಲ ಅನ್ನೋದು ದಿನದಿಂದ ದಿನಕ್ಕೆ ಸಾಬೀತಾಗ್ತಿದೆ. ಒಂದ್ ಕಡೆ ನಾವೆಲ್ಲ ಒಂದೇ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೈ ಹಿಡಿದು ಫೋಟೋಗೆ ಪೋಸ್ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಅವರ ಬೆಂಬಲಿಗರು ಮಾತ್ರ ಕುರ್ಚಿ ನಮ್ದೇ ಅಂತ ಗುದ್ದಾಡ್ತಿದ್ದಾರೆ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಶಾಸಕ ಎಚ್.ಸಿ. ಬಾಲಕೃಷ್ಣ ನಡುವಿನ ವಾಗ್ಯುದ್ಧ ಪಕ್ಷದ ಆಂತರಿಕ ಅಸಮತೋಲನವನ್ನ ಬೀದಿಗೆ ತಂದಿದೆ. ಅಷ್ಟಕ್ಕೂ ಜಿ ಪರಮೇಶ್ವರ್ ಹಾಗೂ ಬಾಲಕೃಷ್ಣ ನಡುವಿನ ಟಾಕ್ ವಾರ್ ಏನು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ವೀಕ್ಷಕರೇ, ಈ ಟಾಕ್ ವಾರ್ ಶುರುವಾಗಿದ್ದು ಗೃಹ ಸಚಿವ ಜಿ ಪರಮೇಶ್ವರ್ ನೀಡಿದಂತ ಒಂದು ಹೇಳಿಕೆಯಿಂದ. ಸಿಎಂ ಬದಲಾವಣೆ ಚರ್ಚೆಗಳ ನಡುವೆಯೇ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಸಿದ್ದರಾಮಯ್ಯ ಅವರು 2028ರವರೆಗೆ ಅಂದ್ರೆ ಪೂರ್ಣ 5 ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಬಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆ ಸಹಜವಾಗಿ ಡಿಕೆ ಶಿವಕುಮಾರ್ ಆಪ್ತ ಬಣವನ್ನ ಕೆರಳಿಸಿದೆ. ಡಿಕೆಶಿ ಪರಮಾಪ್ತ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ತಕ್ಷಣವೇ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪರಮೇಶ್ವರ್ ಅವರು ಹೀಗೆ ಮನಬಂದಂತೆ ಹೇಳಿಕೆ ನೀಡೋದು ಸರಿಯಲ್ಲ. ಅಧಿಕಾರ ಹಂಚಿಕೆ ಅಥವಾ ಅವಧಿಯ ಬಗ್ಗೆ ಹೈಕಮಾಂಡ್ ಸುಮ್ಮನಿರುವುದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಉಂಟು ಮಾಡ್ತಿದೆ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಈ ಗೊಂದಲ ಬಗೆಹರಿಸದಿದ್ರೆ ಮುಂದಿನ ಚುನಾವಣೆಯಲ್ಲಿ ಜನರ ವಿಶ್ವಾಸ ಗಳಿಸೋದು ಕಷ್ಟವಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತ ಅಂಶವೇನಂದ್ರೆ, ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಬಣದ ಧ್ವನಿಯಾಗಿದ್ರೆ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಬಣದಲ್ಲಿದ್ದಾರೆ. ಪರಮೇಶ್ವರ್ ಮಾತು ಡಿಕೆಶಿ ಹಾದಿಗೆ ಮುಳ್ಳಾಗಬಹುದು ಎಂಬ ಭಯ ಡಿಕೆಶಿ ಬೆಂಬಲಿಗರನ್ನ ಕಾಡ್ತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮೇಲ್ನೋಟಕ್ಕೆ ನಗುನಗುತ್ತಿರುವಂತೆ ಆಪ್ತರಂತೆ ಕಂಡರೂ ಕೂಡ ಒಳಗೊಳಗೆ ರಾಜಕೀಯ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದಕ್ಕೆ ಶಾಸಕರ ಹೇಳಿಕೆಗಳೇ ಸಾಕ್ಷಿ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವದ ಕದನ ನಿಂತಿಲ್ಲ. ಶಾಸಕರ ಈ ಬಹಿರಂಗ ಕಿತ್ತಾಟ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತಿದೆ. ಅಭಿವೃದ್ಧಿ ಕೆಲಸಗಳಿಗಿಂತ ಹೆಚ್ಚಾಗಿ ಕುರ್ಚಿ ಕಿತ್ತಾಟ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರ್ತಾ ಇದೆ. ಈ ಕಿತ್ತಾಟ ಯಾವಾಗ ನಿಲ್ಲುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.